ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಬುಧವಾರ 14 ಜನವರಿ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯದ 11ನೇ ವಚನ. ಹಾಗೆಯೇ ನನ್ನ ಬಾಯಿಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದೆ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ಕಳಿಸುವಂಥ ಪ್ರತಿಯೊಂದಕ್ಕೂ ಉದ್ದೇಶ ಇಟ್ಟಿದ್ದಾನೆ. ಉದ್ದೇಶ ನೆರವೇರಿಸುವಂಥದ್ದೇ ಕಳಿಸಿದಂಥ ವ್ಯಕ್ತಿಗೂ ವಾಕ್ಯಕ್ಕೂ ಪರಿಪೂರ್ಣವಾದಂಥ ಕಾರ್ಯವಾಗಿರಬೇಕು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಉದ್ದೇಶವನ್ನು ನೆರವೇರಿಸುವುದು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಅಧ್ಯಾಯದಲ್ಲಿ ದೇವರು ಯೆಶಾಯನ ಮೂಲಕವಾಗಿ ತನ್ನ ಜನರನ್ನು ಸಂತೈಸುವಂಥದ್ದು, ತನ್ನನ್ನು ನಂಬಿದಂಥ, ತನ್ನ ಕಡೆಗೆ ನೋಡಿದಂಥ ಜನರನ್ನು ಬಲಪಡಿಸುವಂಥದ್ದು, ಸಂತೈಸುವಂಥದ್ದು ದೇವರ ಉದ್ದೇಶವಾಗಿದೆ. ಮತ್ತು ತನ್ನಿಂದ ದೂರವಾಗಿರ್ತಕ್ಕಂಥವರು ಅವರನ್ನೂ ಕೂಡ ದೇವರು ಆಹ್ವಾನಿಸುವಂಥವನು, ಅವರಿಗೋಸ್ಕರವಾಗಿ ಬಿಡುಗಡೆ ಆಶೀರ್ವಾದಗಳನ್ನು ಕೊಡುವಂಥವನೂ ಆಗಿದ್ದಾನೆ. ಅದಕ್ಕೋಸ್ಕರವಾಗಿ ದೇವರು ತಾನು ಕಳಿಸುವಂಥ ವಾಕ್ಯ, ತಾನು ಕಳಿಸುವಂಥ ಪ್ರತಿಯೊಂದು, ಅದು ಮಳೆ ಆಗಲಿ ಹಿಮವಾಗಲಿ, ಎಲ್ಲವೂ ತನ್ನ ಕಾರ್ಯವನ್ನು ಮಾಡಿಯೇ ತಿರುಗಿ ದೇವರ ಬಳಿಗೆ ಹೋಗುವಂಥದ್ದಾಗಿದೆ. ದೇವರು ಕಳಿಸುವಂಥ ಆ ಮಾತು, ವಾಕ್ಯ ಪರಿಪೂರ್ಣವಾಗಿ ದೇವರ ಕಾರ್ಯವನ್ನು, ಉದ್ದೇಶವನ್ನು ನೆರವೇರಿಸಿ ದೇವರ ಬಳಿಗೆ ಹೋಗುವಂಥದ್ದಾಗಿದೆ. ಅದರಲ್ಲಿ ಪ್ರಮುಖವಾದದ್ದು ನಾವು ನೋಡುವುದಾದರೆ, ಯೇಸುವೆ ಆ ವಾಕ್ಯವೆಂಬಂಥವನು ನರವತ್ತರ ಇತ್ತು ಬಂದಂಥವನು ಈ ಲೋಕಕ್ಕೆ ಬಂದು ದೇವರ ಪ್ರೀತಿಯನ್ನು ಸಾರಿ, ದೇವರ ಚಿತ್ತದ ಮೇರೆಗೆ ಕ್ರೂಜೆಯನ್ನು ಅನುಭವಿಸಿ, ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದು ಇಡೀ ಲೋಕಕ್ಕೆ ನಿರೀಕ್ಷೆ ಕೊಟ್ಟು ರಕ್ಷಣೆ ಅನುಭವ ಎಲ್ಲರಿಗೂ ಆಗಬೇಕೆಂಬುದಾಗಿ ತಿರುಗಿ ದೇವರ ಬಳಿಗೆ ಹೋಗಿ ದೇವರ ಪರಿಪೂರ್ಣ ಉದ್ದೇಶ ಈ ಲೋಕದಲ್ಲಿ ನೆರವೇರಿಸಿ ನಮ್ಮನ್ನು ದೇವರ ಬಳಿಗೆ ಸೇರಿಸಲು ಇನ್ನೂ ಕಾರ್ಯ ಮಾಡುವಂಥವನಾಗಿದ್ದಾನೆ. ನಾವುಗಳು ಕೂಡ ದೇವರಿಂದ ಕಳಿಸಲ್ಪಟ್ಟಂಥವರಾಗಿದ್ದೇವೆ. ದೇವರ ಉದ್ದೇಶ ನಮ್ಮಲ್ಲೇನಿದೆ ಎಂಬಂಥದ್ದನ್ನು ತಿಳಿದು ನಾವುಗಳು ಪರಿಪೂರ್ಣವಾಗಿ ಅದನ್ನು ಮಾಡಲು ಪ್ರಯತ್ನಿಸಬೇಕು. ಮತ್ತು ನಮ್ಮ ಜೀವನದಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ವಾಗ್ದಾನಗಳು, ನಮಗೋಸ್ಕರವಾಗಿ ದೇವರು ಇಟ್ಟುಕೊಂಡಿರುವಂಥ ಉದ್ದೇಶ, ಅದು ಖಂಡಿತವಾಗಿ ನೆರವೇರುವಂಥದ್ದೇ ಆಗಿದೆ. ನಮ್ಮನ್ನು ಸಂತೈಸುವನು, ಬಲಪಡಿಸುವಂಥವನು, ಆಶೀರ್ವದಿಸುವಂಥ ನಮ್ಮ ದೇವರು ಅದ್ಭುತವನ್ನು ಮಾಡುವಂಥವನಾಗಿದ್ದಾನೆ. ನಂಬುವ, ತನ್ನ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಉದ್ದೇಶವನ್ನು ಪೂರೈಸುವ, ಮಹಿಮೆ ಪಡಿಸುವ ಕರ್ತನೇ, ದಯಮಾಯ ಸ್ವಾಮಿ, ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ, ನಿನ್ನ ಕಾರ್ಯ ಉದ್ದೇಶಗಳನ್ನು ನೆರವೇರಿಸುವ ಹಾಗೆ ನಮ್ಮನ್ನು ಬಲಪಡಿಸಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.